ಇದು ರೋಗಕ್ಕೆ ಆಹ್ವಾನ ಇದ್ದಂತೆ. ಯಾರು ತಾನೆ, ಯಾವ ಊರವ್ರು ತಾನೆ ನಮ್ಮ ಊರ ಹತ್ರ ಕಸ ತಂದು ಹಾಕಿ ಅಂತ ಹೇಳ್ತಾರೆ. ಇಲ್ಲಿ ಅದೇ ವಿರೋಧಕ್ಕೆ ಕಾರಣ ಆಗಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆ ಚೆನ್ನಾಪುರದ ಊರಲ್ಲಿ ಘನತ್ಯಾಜ್ಯ ಘಟಕ ತೆರೆಯುವಂತ ನಿಟ್ಟಿನಲ್ಲಿ ಜಾಗ ಮಂಜೂರಾಗಿದೆ. ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಊರಿನ ಗ್ರಾಮಸ್ಥರು, ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು. ಘನತ್ಯಾಜ್ಯ ವಿಲೇವಾರಿ ಘಟಕ ವಿರುದ್ಧ ಸೆಳೆದಿರುವಂತದ್ದು ಜನರು. ಅಲ್ಲಿ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಟ್ಟಣ ಪಂಚಾಯಿತಿ ಅದರ ಅಂಡರಲ್ಲಿ ಇನ್ನೂ ಕೂಡ ಗ್ರಾಮ ಪಂಚಾಯಿತಿಗಳೆಲ್ಲ ಬರ್ತವಲ್ಲ, ಅವರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಘನತ್ಯಾಜ್ಯ ವಿಲೇವಾರಿ ಘಟಕ ನಮ್ಮೂರಿಗೆ ಬೇಡವೇ ಬೇಡ ಅಂತ ಅಸಮಾಧಾನ. ಇಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಜಾಗ ಗುರುತು ಮಾಡಲಾಗಿದೆ. ಎಲ್ಲಿ ಘನತ್ಯಾಜ್ಯ ಘಟಕವನ್ನು ಓಪನ್ ಮಾಡಬೇಕು ಅಂತ ಜಾಗ ಗುರುತು ಮಾಡಲಾಗಿದೆ. ಇದರ ಬೆನ್ನಲ್ಲೇ ಕಿಡಿಕಾರಲಾಗ್ತಾ ಇದೆ. ಬಗವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಂದ ಭಾರಿ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಚೆನ್ನಾಪುರ ಹೊಸೂರಿಗೆ ಸಾಂಕ್ರಾಮಿಕ ರೋಗದ ಭೀತಿ ಇದೆ. ಕೆರೆ ನಿರ್ಮಾಣಕ್ಕೆ ಜಾಗ ಕೊಡಿ, ಕಸದ ಘಟಕ ನಮಗೆ ಬೇಡ ಅಂತ ಅಲ್ಲಿನ ಜನ ಕೇಳ್ತಾ ಇದ್ದಾರೆ. ಚೆನ್ನಾಪುರ ಹೊಸೂರಿಗೆ ಅವರಿಗೆ ಆ ಜನಕ್ಕೆ ಸಾಂಕ್ರಾಮಿಕ ರೋಗ ಬಂದ್ಬಿಡುತ್ತೆ ಅನ್ನುವಂಥ ಆತಂಕ. ಬಿಕಾಸ್ ಕಸ ತಂದು ಹಾಕೋದಲ್ವಾ, ತ್ಯಾಜ್ಯ ಅಲ್ವಾ. ಕೆರೆ ನಿರ್ಮಾಣಕ್ಕೆ ಜಾಗ ಕೊಡಿಬೇಕಾದ್ರೆ ಕಸದ ಘಟಕ ನಮಗೆ ಬೇಡ. ಅಜ್ಜಂಪುರ ಪಟ್ಟಣ ಪಂಚಾಯಿತಿ ವಿರುದ್ಧ ಜನರು ಈ ರೀತಿಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಸದ ಘಟಕ ನಿರ್ಮಾಣ ಮಾಡಿದ್ರೆ ದನಗಳಿಗೆ ಮೇವು ಕೂಡ ಸಿಗಲ್ಲ, ನೀರಿನ ಮೂಲಗಳು ಕಲುಷಿತ ಆಗುತ್ತೆ ಅಂತ ಆಕ್ರೋಶ ಇದೆ. ರಕ್ತ ಕೊಟ್ಟೆವು, ಕಸದ ಘಟಕ ನಿರ್ಮಾಣ ಬೇಡ ಅಂತ ಜನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಆಕ್ರೋಶ ಯಾವ ರೀತಿಯಾಗಿದೆ ಅವ್ರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ನೋಡೋಣ. ಸರ್ಕಾರಿ ಜಾಗಗಳನ್ನ ಖಾಸಗಿಯಾಗಿ ಹೊಡ್ಕೊಂಡು ತಿಂದ್ಬಿಟ್ಟಾರೆ. ಈಗಿರೋದೇ ಗೋಮಾಳುಗಳು. ಸರ್ಕಾರ ಅಂಥ ಗೋಮಾಳುಗಳ ಮೇಲೆ ಕಣ್ಣಿಡ್ತಾ ಇದೆ. ಇದು ಅದರಲ್ಲೂ ಸಹ ಅಜ್ಜಂಪುರ ಪಟ್ಟಣ ಪಂಚಾಯತಿಯಿಂದ ನಮ್ಮದು ಹೆಚ್ಚು ಕಮ್ಮಿ 2 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ಅದು ಭಾರಿ ವಿಶಾಲವಾದಂಥ ಗೋಮಾಳು. ಆ ರೀತಿ ಇರೋದ್ರಿಂದ ಇದನ್ನು ನಾವು ಅತಿಕ್ರಮಣ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಅವರ ಒಂದು ಉದ್ದೇಶ ಇರ್ಬೋದು. ಗೋಮಾಳು ಹೆಚ್ಚು ಕಮ್ಮಿ 150ರಿಂದ 200 ಎಕರೆ ಗೋಮಾಳು. ಆದರೆ ಹಿಂದೆ ಅದನ್ನು ಇದಕ್ಕೆ ಕೊಟ್ಟಿದ್ದು ದರ್ಖಾಸ್ತಿನಲ್ಲಿ ಕೊಟ್ಟಿದ್ದಾರೆ. ಬಟ್ ಈಗಿರೋದು 125ರಿಂದ 130 ಎಕರೆ ನಮಗೆ ಗೋಮಾಳು ಇದೆ. ಈ ಗ್ರಾಮಸ್ಥರು ನಮ್ಮ ಗೋಮಾಳಕ್ಕೆ ಆಗುವಂಥ ಅನ್ಯಾಯಗಳನ್ನು ತಡಿಬೇಕು ಅಂತಂತ ನನ್ನ ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ನಿಂತಾಗ ನಿಲ್ಲಿಸಿದ್ರು. ಆ ತಕ್ಷಣಕ್ಕೆ ಗೋಮಾಳಗಿಂತ ರಿಸರ್ವ್ ಗೋಮಾಳ ಅಂತ ಇರೋದನ್ನು ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಅಂತೇಳಿ ಕಾದರ್ಸಿರೋಂಥ ಜಾಗನ ತೆರವುಗೊಳಿಸಿಲ್ಲ. ಇನ್ನೂ ಅದನ್ನು ಕೂಡಲೇ ತೆರವುಗೊಳಿಸಬೇಕು. ಅವತ್ತಿನ ಹೋರಾಟಕ್ಕೆ ಇಡೀ ಗ್ರಾಮ ಸಹಕರಿಸಿದ್ರಿಂದ ಎಲ್ಲರೂ ಮೇಲ್ವರ್ಗದ ಅಧಿಕಾರಿಗಳು ಎದುರಿ ಅವತ್ತು ನಮ್ಮೂರಿನ ಕಾರ್ಯನ ಕೈಗೆತ್ತಿಕೊಳ್ಳೋದನ್ನು ಅಲ್ಲಿಗೆ ತಟಸ್ಥ ಮಾಡಿ ನಿಲ್ಲಿಸಿದ್ದಾರೆ ಅಂತ ನಾವಾದರೂ ಭಾವಿಸಿದ್ದೀವಿ. ಸರ್, ಇದನ್ನು ಮತ್ತೇನಾದರೂ ಮುಂದುವರಿಸಿದ್ರಿ ಅಂತ? ಮುಂದುವರಿಸಿದರೆ ಇದಕ್ಕೆ ರಕ್ತ ಹೋದ್ರೂ ಈಗ ನಮ್ಮ ಗೋಮಾಳನ ಕೊಡೋದು. ತ್ಯಾಜ್ಯ ಘಟಕ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ನಮ್ಮ ಇಡೀ ಇಲ್ಲಿ ಹಳ್ಳಿಯಲ್ಲಿರೋ ದನ ಕರು ಕುರಿಗಳೆಲ್ಲ ತಗೊಂಡೋಗಿ ಪಟ್ಟಣ ಪಂಚಾಯತಿ ಕಟ್ಟಕ್ಕೆ ಬರುತ್ತಾ? ಹಂಗಾಗಿ ಎಲ್ಲಿ ಮಾಡ್ಬೇಕು ನಾವು? ದನ ಕರುಗಳೆಲ್ಲ ಬೆಳೆಸ್ಬೇಕು. ಯಾವುದೇ ಕಾರಣಕ್ಕೂ ನಾವಿಲ್ಲಿ ಮಾಡಲಿಕ್ಕೆ ಬಿಡಲ್ಲ, ಇನ್ನು ಮುಂದೆ ಬಿಡಲ್ಲ, ಇವತ್ತು ಬಿಡಲ್ಲ. ಗ್ರಾಮಕ್ಕೆ ಗೊತ್ತಾಗದ ರೀತಿ ಅವರು ಪಾಣಿ ಮಾಡಿಸ್ಕೊಂಡು ಎಲ್ಲ ಮಾಡಿದರು. ನಮಗೆ ಗೊತ್ತಾದ ಮೇಲೆ ಇಡೀ ಚೆನ್ನಾಪುರ ಗ್ರಾಮಸ್ಥರು, ಇಡೀ ಗ್ರಾಮನೇ ಇಡೀ ಮನಮಂದಿ ಎಲ್ಲ ಹೋಗಿ ಸಾವಿರಾರು ಜನ ಅಜ್ಜಂಪುರದಲ್ಲಿ ಸ್ಟ್ರೈಕ್ ಮಾಡಿ ನಿಲ್ಲಿಸಿದ್ವಿ. ಇದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಬಿಟ್ಟಿಲ್ಲ, ಮುಂದೆ ಬಿಡಲ್ಲ. ಮಾಡೋದು ಬೇಕಿಲ್ಲ ಅಂದರೂ ಕೂಡ ಅವರೆಲ್ಲ ಇಲ್ಲಿ ಮಾಡ್ತೀವಿ ಅಂತ ಹಠ ಮಾಡಿದ್ರು. ನಾವೇನು ಅದು ಮಾಡೋಕ್ಕೆ ಬಿಡಲೇ ಇಲ್ಲ. ನಾವು ಬೇಕಾದ ಸ್ಟ್ರೈಕ್ ಮಾಡಿದ್ವು, ಬೇಕಾದ ಇದು ಮಾಡಿದ್ರು. ಅದು ಪಾಣಿ ಕ್ಯಾನ್ಸಲ್ ಮಾಡೋಕ್ಕೆ ಕೊಟ್ಟಿದ್ರು ಸರ್, ಇನ್ನೂ ಪಾಣಿ ಕ್ಯಾನ್ಸಲ್ ಮಾಡ್ತಾ ಇಲ್ಲ. ಭದ್ರಾ ಮೇಲ್ದಂಡೆ ನೀರು ಬೇರೆ ಅಲ್ಲಿ ಬಿಡಿಸಲಿಕ್ಕೋಸ್ಕರ ಎಲ್ಲ ವ್ಯವಸ್ಥಿತ ಮಾಡಿದ್ವಿ. ಅಲ್ಲಿ ಚೆಕ್ ಡ್ಯಾಮಿಗೆ ಆಗಲಿ ಆ ಕಟ್ಟಿಗೆ ಆಗಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆ ಜಾಗದಲ್ಲಿ ಅವರು 6 ಎಕರೆ ಗೋಮಾಳ ಒಳಗೆ ಮಾಡ್ಕೊಂಡು ಕೂತಿದ್ದಾರೆ ಸರ್. ಈಗ ಅದನ್ನು ನಾವು ಅದನ್ನು ಕ್ಯಾನ್ಸಲ್ ಮಾಡಿದವ್ರು ಸುಮ್ಮನೆ ಇರಲ್ಲ ಸರ್. ನಾವು ಹೋರಾಟ ಮಾಡ್ತೀವಿ. ನಿನ್ನ ಮುಂದಕ್ಕೆ ಹೋಗ್ತೀವಿ. 6 ಎಕರೆ ಜಮೀನಲ್ಲಿ ಮಾಡೋದ್ರಿಂದ ಸಪೋರ್ಟಲ್ಲಿ ಅಂತಂದರೆ ಹೇಳ್ಬೇಕು ಅಂದರೆ ಆ ಏರಿಯಾದಲ್ಲಿ ಬರೋಂಥ ಊರಿಗೆ ಕೆರೆಗೆ ನೀರು ಬರೋಂಥ ಉತ್ತಮವಾದಂಥ ಜಾಗದಲ್ಲಿ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅಕಸ್ಮಾತ್ ಯಾವ್ದಾದ್ರು ಬೆಂಕಿನೋ ಇನ್ನೊಂದು ಯಾವುದೋ ಅನಾಹುತ ಆಯಿತು ಅಂತಂದರೆ ಆ ಏರಿಯಾದಲ್ಲಿ ಇರೋದು ತೋಟಗಳೆಲ್ಲ ಹಾಳಾಗೋಗ್ತವೆ. ದನ ಕರುಗಳಿಗೂ ತೊಂದರೆ ಆಗುತ್ತೆ. ಇನ್ನೂ ಭಾರಿ ಹಲವಾರು ತೊಂದರೆಗಳು ಅನುಭವಿಸ್ಬೇಕಾಗತ್ತೆ. ಅಲ್ಲಿರೋದಂಥ ಜನಗಳಿಗೆ ಕನಿಷ್ಠ ಅಂದರೆ ಅದು 1 ಎಕರೆ 2 ಎಕರೆ ಮಾತ್ರ ಜಮೀನು. 10-15 ಎಕರೆ ಜಮೀನವ್ರು ಯಾರೂ ಇಲ್ಲ. ಇರೋ ಇಷ್ಟು ಜಮೀನಿನಲ್ವೇ ಅದು ಘನತ್ಯಾಜ್ಯ ಮಾಡಿ ಅಲ್ಲಿ ಯಾವ್ದಾದ್ರು ಬೆಂಕಿ ಬಿದ್ದು ಅದು ಹತ್ಕೊಂಡು ಹೋಗಿ ಅದು ಹಾಳಾಗೋಗಿ ಇತ್ಲಾಗೆ ಕೆರೆ ನೀರಿಗೂ ಹಾಳಾಗಿ ಇಂಥ ಕಲ್ಮಶ ಅಂತ ವ್ಯವಸ್ಥೆ ಆಗುತ್ತೆ. ಚೆಕ್ ಡ್ಯಾಮ್ಗಳು ಬರ್ತಾ ಇದ್ದಾವೆ. 3 ಚೆಕ್ ಡ್ಯಾಮಿಂದ ನೀರು ತುಂಬಿದಂಥದ್ದು ದೊಡ್ಡಕೆರೆ ಬರುತ್ತೆ. ದೊಡ್ಡಕೆರೆಯಿಂದ ಬಂದಂಥದ್ದು ನೀರು ಅಜ್ಜಂಪುರದ ಮೂಲಕ ಗೌರವಪುರದ ಮೂಲಕ ಹೋಗಿದ್ದು ಬೇಗೂರಿಂದ ಹೋಗಿ ಸೀದಾ ವಾಣಿವಿಲಾಸ ಸಾಗರಕ್ಕೆ ಸೇರುತ್ತೆ. ಜೀವನಾಡಿಯಾಗಿರ್ತಕ್ಕಂಥ ಬೋರ್ವೆಲ್ಗಳಿಗೆಲ್ಲ ಆ ಕೊಳಚೆ ನೀರೆಲ್ಲ ಹೋಗುತ್ತೆ. ಮೂಲ ಅಲ್ಲಿಂದ ಕಾಯಿಲೆಗಳು 108 ಈಗಲೇ ಸಮಸ್ಯೆ ಕಾಯಿಲೆಗಳಿದ್ದಾವೆ. ಆ ಉದ್ದೇಶದಿಂದ ನಾವು ವಿಲೇವಾರಿ ಘಟಕ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನೋದು ಒಂದು ಉದ್ದೇಶ. ಸುತ್ತಮುತ್ತ ಗೋಮಾಳ ಆಗಿರೋದ್ರಿಂದ
108 ದನಕರುಗಳು ಇರೋದ್ರಿಂದ ಮೇಯಿಸೋಕ್ಕೆ ಆಗಿರಲಿ ಅಥವಾ ಅಲ್ಲಿಂದ ಪೊಲ್ಯೂಷನ್ ವಾಯು ಮಾಲಿನ್ಯ ಬಂದಿರತಕ್ಕಂಥದ್ರಿಂದ ಆಗಲಿ ಕಾಯಿಲೆಗಳಾಗಲಿ ದನಕರುಗಳಿಗಾಗಲಿ ನಾನಾ ರೀತಿ ಸಮಸ್ಯೆಗಳು ಬರ್ತವೆ ಅಂತೇಳಿ ನಾವು ಗ್ರಾಮಸ್ಥರಲ್ಲಿ ಒಗ್ಗೂಡ್ಕೊಂಡು ಸರ್ಕಾರದ ಅಧಿಕಾರ ನಮ್ಮಲ್ಲಿ ಪೆನ್ನು ಪೇಪರ್ ಐತೆ ಅಂತೇಳಿ ಅವ್ರ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಹೊರತು ರೈತರದು ಏನಾಗ್ತೈತೆ ವಾತಾವರಣ ಅಂತೇಳಿ ಅವರು ಅದು ಸ್ವಲ್ಪ ಯೋಚನೆ ಮಾಡ್ತಾರೆ. ಅವ್ರು ರೈತರ ಮಕ್ಕಳೇ ಆಗಿದ್ದರೆ ಕರೆಕ್ಟ್ ರೀತಿ ಪರಿಸರ ವ್ಯತ್ಯಾಸ ಆಕೈತೆ ಅಂತ ಅವ್ರು ಯೋಚನೆ ಮಾಡ್ಬೋದಾಯಿತು. ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ, ಅಲ್ಲಿಗೆ ಅವರು ರೈತರ ಮಕ್ಕಳಲ್ಲ ಅಂತ. ಯಾಕೆಂದರೆ ಅವ್ರಿಗೆ ಪೆನ್ನು ಪೇಪರ್ ಅವ್ರ ಕೈಗೆ ಐತಲ್ಲ. ಈಗ ನಾವು ಊರಿನ ಜನತೆ ಕೇಳಿ ಯಾರು ಪರ್ಮಿಷನ್ ತಗೊಂಡು ಅವರು ಮಾಡಿದ್ರು, ಅದನ್ನು ಈಗ ಬಂದಿರತಕ್ಕಂಥ ಪಾಣಿ ಕ್ಯಾನ್ಸಲ್ ಮಾಡಿದ್ರೆ ಇದುವರೆಗೂ ಮಾಡೋಕ್ಕೆ ಕಸದ ಗುಂಡಿದ್ ಮಾಡಬೇಡ್ರಿ. ನಮ್ಮ ತೋಟಗಳು ಹಾಳಾಗಿ ಹೋಗ್ತವೆ, ನಮ್ಮ ರೈತರು ಮಂತ್ರ ಹಾಳಾಗಿ ಹೋಗುತ್ತೆ. ಪಟ್ಟಣ ಪಂಚಾಯತ್ ತರಂಗಿಲ್ಲ ನಮ್ಮ ಊರಿಗೆ ತಂದು ಮತ್ತೆ ಉಗ್ರ ಹೋರಾಟ ಮಾಡ್ತೀವಿ. ತೋಟಗಳಾಗ ತಗೊಂಡ್ರಿ ಕಸದ ಗುಂಡಿದೆಲ್ಲ ಮಾಡ್ಕೊಂಡು ನೀರು ಬಿಡ್ಕೊಂಡಿದ್ದು ಮಾಡಿ ನಮ್ಮ ತೋಟ ಇರ್ತಾವ. ಕೊಚ್ಚಿ ನೀರು ಬಂದರೆ ಅಜ್ಜಂಬುದಾಗ ಮಾಡಿ ಅಜ್ಜಂಬುದಾಗ ಜಾಗ್ರವಾ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಯೋಗಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗಿ, ಇಲ್ಲಿ ಪ್ರಮುಖವಾಗಿ ಯಾವುದಾದ್ರೂ ಅಭಿವೃದ್ಧಿ ಕಾರ್ಯ ಅಥವಾ ಏನಾದರೂ ಯೋಜನೆ ಅಂತ ಬಂದರೆ ಯಾವ ಊರವರಾದರೂ ಒಪ್ಕೊಳ್ತಾರೆ. ಆದರೆ ತ್ಯಾಜ್ಯ ವಿಲೇವಾರಿ ಘಟಕ ಆದರೆ ಎಲ್ಲ ಕಡೆನೂ ಕೂಡ ಇದಕ್ಕೆ ವಿರೋಧ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ಎಷ್ಟು ಎಕರೆ ಜಾಗವನ್ನು ಮೀಸಲಿಡಲಾಗಿದೆ, ಆ ಊರಿನ ಜನರ ಆಕ್ರೋಶ ಯಾವ ರೀತಿಯಾಗಿದೆ, ಅದಕ್ಕೆ ಪರ್ಯಾಯವಾಗಿ ಬೇರೆ ಏನಾದರೂ ಜಾಗವನ್ನು ಹುಡುಕುವಂಥ ಕೆಲಸ ಆಗ್ತಾ ಇದೆಯಾ, ಇಲ್ಲ ನಾವು ಅಲ್ಲೇ ಮಾಡ್ತೀವಿ ಅಂದ್ಬಿಟ್ಟು ಪಟ್ಟಣ ಪಂಚಾಯಿತಿಯವರ ನಿರ್ಧಾರನ? ಏನು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚನ್ನಾಪುರ ಗ್ರಾಮದಲ್ಲಿ ಏನು ಒಂದು ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ವತಿಯಿಂದಾಗಿ ಏನು ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡಲಿಕ್ಕೆ ಚನ್ನಾಪುರ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ 82ರ ಗೋಮಾಳದಲ್ಲಿ 6 ಎಕರೆ ಜಾಗವನ್ನ ಗುರುತು ಮಾಡಿರ್ತಕ್ಕಂಥದ್ದು. ಅದು ಕೂಡ ಯಾವುದೇ ರೀತಿಯಾಗಿ ಸ್ಥಳೀಯರಿಗೆ ಮಾಹಿತಿಯನ್ನ ನೀಡದೆ, ಸ್ಥಳೀಯರ ಗಮನಕ್ಕೆ ಬಾರದೆ ಕೂಡ ಏನು ಏಕಾಏಕಿಯಾಗಿ ತಾಲೂಕು ಆಡಳಿತ ಈ ಒಂದು ಜಾಗವನ್ನ ಗುರುತು ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಹಿಂದೆಯೂ ಕೂಡ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ವತಿಯಿಂದ 2 ಕಡೆಯನ್ನು ಘನತ್ಯಾಜ್ಯ ವಿಲೇವಾರಿ ನಿರ್ಮಾಣಕ್ಕೆ ಜಾಗವನ್ನ ಗುರುತು ಮಾಡಲಾಗಿತ್ತು. ಏನು ಅಜ್ಜಂಪುರ ತಾಲೂಕಿನ ಗೌರಾಪುರ ಇರಬಹುದು ಮತ್ತೆ ಸೌತ್ನಲ್ಲಿ 2 ಗ್ರಾಮಗಳಲ್ಲಿ ಒಮ್ಮೊಮ್ಮೆ ಏನು ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಜಾಗವನ್ನ ಗುರುತು ಮಾಡಲಾಗಿತ್ತು. ಅಲ್ಲಿ ತೀವ್ರತರವಾದಂತಹ ವಿರೋಧ ವ್ಯಕ್ತವಾಗಿತ್ತು. ಆ ಬೆನ್ನಲ್ಲೇ ಏನು ಬಗವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೊಸೂರು ಮತ್ತು ಚನ್ನಾಪುರ ಗ್ರಾಮಗಳ ನಡುವೆ ಇರ್ತಕ್ಕಂಥ ಗೋಮಾಳದಲ್ಲಿ ಈ ಒಂದು ಏನು ಕಸ ವಿಲೇವಾರಿ ಘಟಕವನ್ನ ನಿರ್ಮಾಣ ಮಾಡ್ಲಿಕ್ಕೆ ತಾಲೂಕು ಆಡಳಿತ ಇರ್ಬೋದು ಮತ್ತೆ ಪಟ್ಟಣ ಪಂಚಾಯತಿ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಏನು ಅಲ್ಲಿರ್ತಕ್ಕಂಥ ಭೂಮಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಅಥವಾ ಮಲತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಜಾಗ ಮೀಸಲು ಅನ್ನೋ ಒಂದು ಪಾಣಿಯಲ್ಲಿ ಕೂಡ ನಮೂದನ್ನ ಮಾಡಿರ್ತಕ್ಕಂಥದ್ದು. ಇದು ಸ್ಥಳೀಯರನ್ನ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈಗಾಗಲೇ ಚನ್ನಾಪುರ, ಹೊಸೂರು, ಬಗವಳ್ಳಿ ಹಾಗೂ ಮಲ್ಲೇನಹಳ್ಳಿ ಹಲವಾರು ಗ್ರಾಮಗಳ ಗ್ರಾಮಸ್ಥರು ಈಗಾಗಲೇ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಈಗಾಗಲೇ ನಿರಂತರವಾಗಿ ಈ ಒಂದು ಹೋರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಈ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ ವಿರೋಧಿ ಸಮಿತಿ ಅಂತ ಸಮಿತಿಯನ್ನ ಕೂಡ ಏನು ಚನ್ನಾಪುರ ಗ್ರಾಮದ ಗ್ರಾಮಸ್ಥರು ಏನು ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಏನು ಯಾವ ಸ್ಥಳದಲ್ಲಿ ಈಗ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕವನ್ನ ನಿರ್ಮಾಣ ಮಾಡ್ಲಿಕ್ಕೆ ಅಂತೇಳಿ ಏನು ಮೀಸಲಿಟ್ಟಿದ್ದಾರೆ, ಆ ಒಂದು ಜಾಗದಲ್ಲಿ ಈಗಾಗಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಒಂದು ಕೆರೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಸ್ಥಳೀಯರು ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಭದ್ರಾ ಮೇಲ್ದಂಡೆಯ ನೀರಾವರಿ ಯೋಜನೆ ಸಂಪೂರ್ಣವಾಗಿ ಕಾಮಗಾರಿ ಪೂರ್ಣ ಆಗಿದೆ. ಆದಲ್ಲಿ ಅಲ್ಲಿ ಇರ್ತಕ್ಕಂಥ ಚೆಕ್ ಡ್ಯಾಮ್ ಗಳಿಗೆ ನೀರನ್ನ ತುಂಬಿಸ್ತಕ್ಕಂಥದ್ದು, ಬಳಿಕ ಅಲ್ಲಿಂದ ಇರ್ತಕ್ಕಂಥ ದೊಡ್ಡ ಕೆರೆಗೆ ನೀರು ಹೋಗುತ್ತೆ, ಅಲ್ಲಿಂದ ವಾಣಿ ವಿಲಾಸ ಸಾಗರದವರೆಗೂ ಕೂಡ ನೀರು ಸಂಪೂರ್ಣವಾಗಿ ಹರಿದು ಹೋಗುತ್ತೆ. ಅಂತಹ ಒಳ್ಳೆಯ ಕಾರ್ಯಗಳಿಗೆ ಜಾಗವನ್ನ ಮೀಸಲಿಡ್ಲಿಕ್ಕೆ ಅರಣ್ಯ ಇಲಾಖೆಯವರು ಇರ್ಬೋದು ಮತ್ತು ತಾಲೂಕು ಆಡಳಿತದವರು ಜಾಗವನ್ನ ಗುರುತು ಈಗ ಇಷ್ಟೆಲ್ಲ ವಿರೋಧ ಮಾಡ್ತಾ ಇದಾರಲ್ಲ, ಅದಕ್ಕೆ ಪರ್ಯಾಯವಾಗಿ ಬೇರೆ ಜಾಗ ಏನಾದ್ರು ಹುಡುಕ್ತಾ ಇದಾರಾ? ಹೌದು ಪೃಥ್ವಿ, ಏನು ಈಗಾಗಲೇ ಯೋಗಿ ನಮ್ ಜೊತೆ ಈಗ ತರೀಕೆರೆ ಶಾಸಕರಾಗಿರುವಂತ ಶ್ರೀನಿವಾಸ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್ ಸರ್, ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ಚನ್ನಾಪುರದಲ್ಲಿ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಿಮ್ ಗಮನಕ್ಕೆ ಬಂದಿರುತ್ತೆ, ಏನ್ ನಿರ್ಧಾರ ಮಾಡಲಾಗಿದೆ? ಇಲ್ಲ, ಅಲ್ಲಿ ನಿರ್ಮಾಣ ಮಾಡಬೇಕು ಅಂತ ಜಾಗ ರಿಸರ್ವ್ ಮಾಡಿಟ್ಟಿದ್ವಿ. ಜನಗಳು ತೊಂದರೆ ಆಗದ ದೂರದ ಜಾಗದಲ್ಲಿ ಜನ ವಿರೋಧ ಮಾಡಿದಕ್ಕೆ ಅದನ್ನ ಅಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದೀವಿ. ಬೇರೆ ಏನಾದ್ರು ಜಾಗ ಹುಡುಕಲಾಗಿದೆಯಾ ಸರ್? ಈಗ ಆಲ್ರೆಡಿ ಬೇರೆ ಜಾಗ ಹುಡುಕಿದೀವಿ. ಆ ಊರಿನ ಜನ ಅಂದ್ರೆ ನಾವು ನೆನ್ನೆಲ್ಲ ಮಾತನಾಡಿಸಿದಂತ ಸಂದರ್ಭದಲ್ಲಿ, ಇವತ್ತು ಎಲ್ಲ ಕೆಲವರು ಮಾತನಾಡುವಂತ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ಅಟ್ಲೀಸ್ಟ್ ಕೆರೆನಾದ್ರೂ ಮಾಡ್ಕೊಳ್ಳಿ, ನಮ್ಗೆ ತ್ಯಾಜ್ಯ ವಿಲೇವಾರಿ ಘಟಕ ಬೇಡ, ಯಾಕೆಂದ್ರೆ ಸಾಂಕ್ರಾಮಿಕ ರೋಗಗಳು ಭೀತಿ ಇದೆ ನಮ್ಗೆ ಅಂತ ಹೇಳ್ತಾ ಇದ್ರು. ಅಲ್ಲ, ಹೇಳ್ತಾ ಇದ್ರು ಆಕ್ಚುಲಿ ಸರ್. ಈಗ ತ್ಯಾಜ್ಯ ವಿಲೇವಾರಿ ಘಟಕ ಕಸ ಹಾಕ್ತಾರೆ ಅನ್ಕೊಂಡ್ಬಿಟ್ಟಿದ್ರು ಜನಗಳು. ಆಕ್ಚುಲಿ ಒಂದು ಮನೆ ಕಟ್ಬಿಟ್ಟು ಅಲ್ಲಿ ಈ ಪ್ಲಾಸ್ಟಿಕ್ ಅಂತದೆಲ್ಲ ಇದು ಮಾಡ್ಬಿಟ್ಟು ಪ್ರೆಸ್ ಮಾಡಿ ಕಳಿಸೋದು. ಅದಕ್ಕೆ ನಾವು ಕಸ ಹಾಕಿ ರಸ್ತೆ ಕಸ ಹಾಕ್ತಿವಿ, ಕಸ ತಗೊಂಡೋಗಿ ಸಾಂಕ್ರಾಮಿಕ ರೋಗ ಹರಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಅವೆಲ್ಲ ಮಾಡ್ತಿರೋದು, ಹಳ್ಳಿಗಳಲ್ಲೆಲ್ಲ ಮಾಡ್ತೇವೆ ಸರ್ಕಾರ. ಬಟ್ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು
ಬೇಡ ಅಂದ್ರು ಆಯ್ತು ಅಂತ ಬೇಡ ಕಡೆ ಮಾಡ್ತಾ ಇದೀವಿ ಬಿಡಿ. ಅಲ್ಲ ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಹಜವಾಗಿ ಆಗೇ ಆಗುತ್ತಲ್ವಾ ಸರ್? ಹಳ್ಳಿ ಜನ ಅಂತ ಬಂದಾಗ ಏನಕ್ಕೆ ಮಾಡ್ತಾ ಇದಾರೆ ಏನು ಅಂತ ಅದನ್ನ ರೂಮರ್ಸ್ ಮಾಡುವಂತವ್ರು ಬೇರೆ ಇರ್ತಾರೆ. ಅದನ್ನ ಕ್ಲಾರಿಟಿ ಕೊಡುವಂತ ಕೆಲಸ ಆಗ್ಬೇಕಾಗಿತ್ತಲ್ಲ ಅಂದ್ರೆ ಅಂತ. ಒಂದು ದೊಡ್ಡ ಹಾಲು, ಒಂದು ರೂಮ್ ಇರ್ತದೆ. ರೂಮ್ ಅಲ್ಲಿ ಮಿಷನರೀಸ್ ಇರ್ತವೆ. ಮಿಷನರೀಸ್ ಅಲ್ಲಿ ಪ್ರೆಸ್ ಮಾಡಿ ಅದೆಲ್ಲ ಪ್ರೊಸೆಸ್ ಮಾಡಿ ಹಾಕ್ತಾರೆ. ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಎದುರುಗಡೆನೆ ಶ್ರೀನಿವಾಸ್ ಸರ್, ನೀವು ಹೇಳ್ತಿರೋದು ಹೌದು. ಪ್ಲಾಸ್ಟಿಕ್ ಗಳನ್ನೆಲ್ಲ ಅದನ್ನ ತ್ಯಾಜ್ಯ ವಿಲೇವಾರಿ ಘಟಕ, ಅದೊಂದು ರೂಮು, ಅದು ಮಿಷನರೀಸ್ ಇರ್ತವೆ ಎಲ್ಲ ಹೌದು. ಅದನ್ನ ಆ ಊರಿನ ಜನಕ್ಕೆ ಕ್ಲಾರಿಟಿ ಕೊಡ್ಬೋದಿತ್ತಲ್ಲ ಅಂತ, ಅಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯಲ್ಲ ಅಂತ. ಈಗ ಕ್ಲಾರಿಟಿ ಕೊಡೋದಕ್ಕೆ ಕೆಲವರು ಒಪ್ತಲೇ ಇದ್ದಾಗ ನಾವೇನು ಮಾಡಕ್ಕಾಗೋದಿಲ್ಲ. ಬಟ್ ಜನಗಳನ್ನು ಅರ್ಥ ಮಾಡ್ಕೋಬೇಕು. ಎಲ್ಲಿ ಮಾಡೋದು 3 ಕಡೆ ಶಿಫ್ಟ್ ಮಾಡಿ 4 ಕಡೆ ಬೇರೆ ಕಡೆ ಮಾಡ್ತಾ ಇದೀವಿ. ಅಲ್ಲಿ ಪಾಡಿಲೇನೋ ಮಲತ್ಯಾಜ್ಯ ಅಂತೆಲ್ಲ ಮೆನ್ಷನ್ ಆಗಿದೆಯಂತೆ. ಆ ಕಾರಣಕ್ಕೋಸ್ಕರ ಅಲ್ಲಿನ ಜನ ಭಯ ಪಡ್ತಾರೆ. ಊರಲ್ಲಿ ಸಿಗೋದು ನಮಗೆ ಪ್ಲಾಸ್ಟಿಕ್ ಕವರ್ಗಳು ಅವೆಲ್ಲ ತಗೊಂಡು ಹೋಗ್ತೀವಿ. ಮಲತ್ಯಾಜ್ಯ ಅಂತದೆಲ್ಲ ಗೊಬ್ಬರ ಆಗುತ್ತೆ, ಅದು ಹೋಗ್ಬಿಡಿ ಬಿಡಿ, ಅದು ಬೇರೆ ಕಡೆ ಹಾಕ್ತೀವಿ. ಇಲ್ಲೇನಿದು ಪ್ಲಾಸ್ಟಿಕ್ ಡಬ್ಬಗಳು ಆ ತರದ್ದು ಈ ತರದ್ದು ಡಿಸ್ಪೋಸ್ ಮಾಡೋದೆಲ್ಲ ಪ್ರೋಸೆಸ್ ಮಾಡಿ ಪ್ರೆಸ್ ಮಾಡಿಬಿಟ್ಟು ಅದನ್ನ ಪ್ಲಾಸ್ಟಿಕ್ ಚೀಲಗಳು ಇದ್ರೆ ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸ್ತಾರೆ. ಇನ್ನೊಂದು ಗ್ಲಾಸ್ ಇದ್ರೆ ಇನ್ನೊಂದು ಕಡೆ ಕಳಿಸ್ತಾರೆ. ಪ್ಲಾಸ್ಟಿಕ್ ಇದ್ರೆ ಇನ್ನೊಂದು ಕಡೆ ಕಳಿಸಿ ಪ್ರೆಸ್ ಮಾಡಿಬಿಟ್ಟು ಅವೆಲ್ಲ ಪ್ಯಾಕ್ ಮಾಡಿಬಿಟ್ಟು ಕಳಿಸತಕ್ಕಂಥ ಸಿಸ್ಟಮ್ ಇದು. ಆಮೇಲೆ ಸರ್, ಅವರು ಕೆರೆ ನಿರ್ಮಾಣ ಮಾಡ್ಕೊಡಿ ಆ ಜಾಗದಲ್ಲಿ, ಈಗ ತ್ಯಾಜ್ಯ ವಿಲೇವಾರಿ ಘಟಕ ಬೇಡ ಅಂತ ಹೇಳ್ತಾರೆ. ಕೆರೆ ನಿರ್ಮಾಣ ಮಾಡ್ಕೊಂಡು ಸೆಕೆಂಡರಿ ಇಶ್ಯೂ ಆಯ್ತು. ಈಗ ಅದು ಸರ್ ಈಗ ಬೇರೆ ಕಡೆ ಮಾಡ್ತಾ ಇದೀವಲ್ಲ, ಜನಪರದಲ್ಲಿ ಮಾಡ್ತಾ ಇಲ್ಲ ನಾವು. ಓಕೆ ಓಕೆ, ಅವ್ರ ಗಮನಕ್ಕೆ ಬಂದಿದ್ಯಾ ಸರ್? ಆ ಊರ್ನವ್ರಿಗೆ ಗೊತ್ತಾಗಿದ್ಯಾ ಈಗ ನೀವು ನಿರ್ಧಾರ ಮಾಡಿರೋದು? ಯಾಕಂದ್ರೆ ಚನ್ನಾಪುರ ತ್ಯಾಜ್ಯ ವಿಲೇವಾರಿ ಘಟಕ ವಿರೋಧಿ ಸಮಿತಿ ಅಂತಾನೆ ಒಂದು ರಚನೆ ಆಗ್ಬಿಟ್ಟಿದೆಯಾ ಅಂತ. ಗೌರ್ಮೆಂಟ್ ಅಲ್ಲೇ ಬೇರೆ ಜಾಗ ಮಾಡಿದ್ರು, ಅಲ್ಲಿ ಬೇಡ ಅಂತಂದ್ರು. ಮತ್ತೆ ಗೋರಾಪುರ ಅಲ್ಲಿ ಬೇಡ ಅಂದ್ರು, ಚನ್ನಾಪುರ ಬೇಡ ಅಂದ್ರು. ಹಿಂಗೆ ಆಗ್ತಾ ಇದೆ ಅದು. ಸೊ ಈಗ ಅದು ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಆಗಿದೆ. ಆ ನಿರ್ಧಾರದಿಂದ ಹಿಂದೆ ಸರಿದಿದ್ದೀರಾ? ಹೌದೌದು. ಸೊ ಹಾಗಾದ್ರೆ ಬೇರೆ ಕಡೆ ಹುಡುಕುವಂತ ಕೆಲಸ ಆಗ್ತದೆ ಈಗ. ಆಲ್ಮೋಸ್ಟ್ ನಿಮ್ಗೂ ಚೆನ್ನಾಗಿ ಗೊತ್ತಿದೆ ಸರ್, ಬೇರೆ ಅಭಿವೃದ್ಧಿ ಕಾರ್ಯಗಳು ಅಥವಾ ಯಾವ್ದಾದ್ರು ಯೋಜನೆ ಅಂತ ಬಂದಂತ ಸಂದರ್ಭದಲ್ಲಿ ಯಾವುದೇ ಊರಿನವರಾಗ್ಲಿ ಅಥವಾ ಯಾವುದೇ ನಗರದವರಾಗ್ಲಿ ಅಪ್ಕೊಳ್ತಾರೆ ನಮ್ಮೂರಿಗೆ ಆಗ್ಬೇಕಪ್ಪ ಇಂಥ ಒಳ್ಳೆ ಕೆಲಸ ಅಂತ ಅನ್ಕೊಳ್ತಾರೆ. ಬಟ್ ಇಂಥದನ್ನ ಮಾಡೋದು ತುಂಬಾ ಚಾಲೆಂಜ್ ಅಂತ ಕಾಣಿಸುತ್ತೆ. ಅದೇ ರೀ, ಅದಕ್ಕೆ ದೂರ ನಾವು ಅಲ್ಲಿ ಊರಿಗೆ ಹತ್ತದಾಗಿಲ್ಲ, ದೂರ ಇದೆ, ಹಂಗೂ ಮಾಡ್ತಾ ಇದ್ರೆ ಓಕೆ ಆಯ್ತು. ಬೇರೆ ಕಡೆ ಜನಗಳ ಅಭಿಪ್ರಾಯನ ನಾವು ಕನ್ವಿನ್ಸ್ ಮಾಡೋದು ಒಪ್ಪಿಲ್ಲ, ಹಂಗಾಗಿ ನಾವು ಬೇರೆ ಕಡೆ ಮಾಡ್ತಾ ಇದೀವಿ. ಇದು ಜಸ್ಟ್ ಅಜ್ಜಂಪುರ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಘನತ್ಯಾಜ್ಯವನ್ನ ವಿಲೇವಾರಿ ಮಾಡುವಂತ ಘಟಕನ ಅದು? ಹೌದೌದು, ಅಜ್ಜಂಪುರ ವ್ಯಾಪ್ತಿಗೆಲ್ಲ, ಅಜ್ಜಂಪುರ ಪಟ್ಟಣಕ್ಕೆ ಸಂಬಂಧಪಟ್ಟಿದ್ದು. ಓಕೆ 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 ಓಕೆ, ಈಗ ನೀವು ನಿರ್ಧಾರ ಮಾಡಿದ್ದೀರಾ, ಆ ನಿರ್ಧಾರದಿಂದ ಹಿಂದೆ ಸರಿತಾ ಇದೀವಿ ಬಿಕಾಸ್ ಅಲ್ಲಿನ ಜನ ವಿರೋಧ ಅನ್ನುವಂಥ ಕಾರಣವನ್ನು ಹೇಳ್ತಾ ಇದ್ರೆ ನೋಡೋಣ, ಊರಿನ ಜನಕ್ಕೂ ಕೂಡ ತಿಳಿಸುವಂಥ ಕೆಲಸವನ್ನ ಈ ನ್ಯೂಸ್ ಮುಖಾಂತರ ನಾವು ಮಾಡ್ತಾ ಇದೀವಿ. ಧನ್ಯವಾದ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.